ಸಾಹೇಬ್ರು. ನಮಸ್ತೆ ಸರ್. ಏನ್ರಿ ಆಗಿದೆ ಅಲ್ಲಿ? ಸರ್ ಇಲ್ಲೊಂದು ಕೊಲೆ ಆಗಿದೆ ಸರ್. ಕೊಲೆ ಆಗಿದ್ಯಾ? ಹೆಂಗ್ರಿ ಕೊಲೆ ಆಯ್ತು ಸರ್? ಈ ಕೊಲೆ ಆಗೋನಲ್ಲ ಸರ್, ಅವ್ನ ಹೆಂಡತಿ ಮನೆ ಒರೆಸ್ಬೇಕಾದ್ರೆ ಗಂಡ ತುಳ್ಕೊಂಡೋದ ಅನ್ಬಿಟ್ಟು ತುಳ್ದೆ ಸಾಯಿಸ್ಬಿಟ್ಟೋಳೆ ಸರ್. ಮತ್ತಿನ್ನೇನ್ರಿ ಮಾಡ್ತಿದೀರಾ? ಹೋಗ್ರಿ ಅರೆಸ್ಟ್ ಮಾಡ್ರಿ ಅವ್ರನ್ನ. ಸರ್ ನೆಲ ಒಣಗ್ಲಿ ಅಂತ ಕಾಯ್ತಾ ಇದೀನಿ ಸರ್. ಅಪ್ಪಿ, ಇವತ್ತು ನಿಮ್ ಬರ್ಡೇ ಅಲ್ವಾ? ನಾವೊಂದು 1000 ಜನಕ್ಕೆ ಊಟ ಹಾಕುವ. 1000 ಜನಕ್ಕೆ ಊಟ ಹಾಕ್ಸ್ತೀರಾ? ಇರಿ. ಅಯ್ಯೋ, ನನ್ ಗಂಡ ಎಷ್ಟು ಒಳ್ಳೆಯವರು. ನಿಜವಾಗ್ಲೂ ನಾನು ಪುಣ್ಯ ಮಾಡಿದ್ದೆ ಇಂಥ ಗಂಡನ್ ಪಡಿಯಕ್ಕೆ. ಬನ್ನಿ ಬನ್ನಿ. 1000 ಜನಕ್ಕೆ ಊಟ ಹಾಕುವ. ಎಲ್ಲಿ ಊಟ ಹಾಕದಪ್ಪೆ? ಹಾ ನೋಡಿ, ಊಟ ಹಾಕಿ. ಇಲ್ಲಿ ಕೆಳಗೆ ಇರುವೆಗೆ. ಅನ್ನಪೂರ್ಣಿ ಸದಾಪೂರ್ಣಿ ಹಾಕಿ. 1000 ಜನಕ್ಕೆ ಊಟ ಹಾಕ್ತಾರೆ. ಜೊತೆಗೆ ಯಾವತ್ತೂ ಬಿಡಲ್ಲ. ನಡೀರಿ. ಹಾಯ್ ಫ್ರೆಂಡ್ಸ್, ನೀವು ಅಲ್ಲಿ ನೋಡ್ಬೋದು, ಮತ್ತು ಹಂಗ ಇಲ್ಲಿ ನೋಡ್ಬೋದು. ಯಾಕೆ ನೋಡ್ಬೋದಪ್ಪ ಅಂದ್ರೆ ನಿಮ್ಗೆ ಕನ್ನಡ ಫ್ರೆಂಡ್ಸ್, ಅದಕ್ಕೆ ನೀವು ನೋಡ್ಬೋದು. ಧನ್ಯವಾದಗಳು. ಕಣೋ ಬೇಬಿ, ಅದು ಯಾರ್ದು ಸೌಂಡ್ ಬರ್ತಾ ಇರೋದು? ಏನಿಲ್ಲ ಬೇಬಿ, ನನ್ನ ತಮ್ಮ ಅವನು. ನಿನ್ ತಮ್ಮನ್ಗೆ ಹೇಳೆ ಅವ್ನ ಬಾಬುನ ಹತ್ರ ಮಾತಾಡಕ್ಕೆ. ನೀನು ಸುಮ್ಮನೆ ಇರ್ತೀಯ? ತೋಳು ನಿಮ್ ಬಾವ. ಎಲ್ಲ ಶಾಟ್ವೆ. ಮಲ್ಯ, ಆನಿಗೆ ಹಲ್ಲಿ ಎಷ್ಟಿರ್ತಾವ? 2 ಇರ್ತಾವ. ಒಂದು ತಗೊಂಡ್ ಕುಂಡೆ ಇಟ್ಕೊ. ತಪ್ಪು ತಿಳ್ಕೊಂಡಿ. ಇಲ್ಲ ಮತ್ತೆ ಅದೊಂದು ಬಿಟ್ಕೋಲ್ಲ ಮಗನೇ. ಪರ್ಸೋಣ ನಮ್ಮ ಪಾಡಿಗೆ ನಾವಿದ್ರು ನಮ್ಮನ್ನ ತಡುವಿ ಹೊಡಿತ್ನಿ ಬಡಿತ್ನಿ ಅಂತಾರಲ್ಲ, ಅಂತವ್ರಿಗೆ ನಾವು ಹೊಡಿತೀವಿ ಅಂತ ಹೇಳಕ್ ಇಂಗ್ಲೀಷ್ನಾಗ ಏನಂತ ಹೇಳ್ಬೇಕು ಅಮ್ರೆ? ನನ್ ಪಾಡಿಗೆ ನಾನ್ ಸುಮ್ನೆ ಇರಿಂಗ್ ಸುಖ ಸುಮ್ನೆ ಎನಿವನ್ ತೊಡಿವಿಂಗ್ ಮೀ ಗಪ್ಪನ್ ರಮೇಶ್ ಕರ್ಕೊಂಡೋಗಿ ಗುಡಿ ಮುಂದ್ ಕೆಡಿವಾಗಿ ತೋಡ್ಬೇಡಿಂಗ್ ಅಷ್ಟೇ. ಐತೆ Photosynthesis is the procedure. 1000 ಜನ 1000 ಮಾತಾಡ್ಲಿ. 1 ಗಂಟೆ ಆಗಿರ್ಲಿ, 2 ಗಂಟೆ ಆಗಿರ್ಲಿ, ಇನ್ಸ್ಟಾಗ್ರಾಮ್ ಆಗಿರ್ಲಿ, ಯೂಟ್ಯೂಬ್ ಆಗಿರ್ಲಿ, ಕರ್ನಾಟಕ ನಂಬರ್ 1 ಸಂಸಮಿಲ್ಲ ಅವ್ನ ಗುಡಿ Synthesis comes in the tree and water, and water in the plant in the tree. Plant harsha. ಶರ್ಟ್ ಎಷ್ಟು ಗೊತ್ತಾ? Plant 2 ಲಕ್ಷ. Photosynthesis is the ಕೂಲಿಂಗ್ ಗ್ಲಾಸ್ ಎಷ್ಟು ಗೊತ್ತಾ? 2.5 ಲಕ್ಷ. Samir 99.99% ಹುಡುಗಿರ್ ಫ್ಯಾನ್ಸ್ ಅವನ್ಗೆ. ಹೋದ್ರೆ ಹರ್ಷ ಅಂತ ಇರ್ತಾರೆ. harsha 125 ದೇಶದಲ್ಲಿ 5000 ನ್ಯೂಸ್ ಚಾನೆಲ್ ಅಲ್ಲಿ ವರ್ಲ್ಡ್ ವೈಡ್ ಬಂದಿದ್ದೀನಿ. news channel ಫಸ್ಟ್ ಇಂಟರ್ನ್ಯಾಷನಲ್, ಇವಾಗ ಕರ್ನಾಟಕ. This is fine. This is how you ಸಮೀರ್ ಬೆಳಗಿಂದ ಓದಿಲ್ಲ, ಇವಾಗಾದ್ರೂ ಎಕ್ಸಾಮ್ ಓದ್ಕೋ. ಸ್ಟಾರ್ಟ್. ಪಾಯಿಂಟ್ ಕಮ್ಮಿ ಮಾಡಿ ನಿನ್ಗೆ ಬಂದ್ಬಿಡು ಚಿನ್ನಿ ಬಂಗಾರಿ. ಅಟ್ಯಾಚ್ಮೆಂಟ್ ನನ್ ಫ್ಲೇವರ್ ಅಮ್ಮ, ಯಾವತ್ತು ಬಂದ್ಬಿಡಮ್ಮ. ನನ್ ಫ್ಲೇವರ್ ಅಮ್ಮ ನೀನು. ನಾನು ಯಾವ ಫ್ಲೇವರ್ ಅಲ್ಲ, ನಾನು ಬರಲ್ಲ ಅಂದ್ರೆ ಬರಲ್ಲ. ಚಿನ್ನು ಬಂದ್ಬಿಡೆ ಎಲ್ಲಿದ್ರು. ಬಿಕಾಸ್ ಆಫ್ ಆಲ್ ದ ಇನ್ನು ಕಾಲ ಮಿಂಚಿಲ್ಲ ಬಂಗಾರಿ. ಬಂದ್ಬಿಡು ಲೀಲಾ. ಕ್ಯಾ ಬನಾಯ ಮೇರಿ ಜಾನ್? ಯಾಕ ಊಟಕ್ಕೆ ಏನ್ ಮಾಡ್ರವಾ? But if I lay
ಚಿನ್ನೆ, ನಾನು ನಮ್ಮ ಮಾವನವ್ರ ಮನೆಗೆ ಹೋಗ್ತಾ ಇದ್ದೀನಿ. ಅಟ್ಲೀಸ್ಟ್ 1 ತಿಂಗಳಾದ್ರೂ ಅವ್ರು ನನ್ನನ್ನ ಕಲ್ಸಲ್ಲ. ಯಾಕಂದ್ರೆ ಅವ್ರಿಗೆ ನಾನಂದ್ರೆ ಪ್ರೀತಿ ಜಾಸ್ತಿ. ಊಟ ತಿಂಡಿ ಎಲ್ಲ ಅಲ್ಲೇ. ನೀನ್ 1 ತಿಂಗಳು ನನ್ಗೆ ಫೋನ್ ಮಾಡಿದಿರಿ ಇರ್ಬೇಕಾಯ್ತಾ? ಸರಿನಾ? ಬರ್ತಾ ಇದ್ದೀನಲ್ಲ ಸರ್, ಯಾಕೆ ಸರ್ ಎಲ್ಲಿದ್ದೀರಾ? ತಪ್ಪಲಿ ತಗೊಂಡು ಎಲ್ಲೋಯ್ತದಿ? ಮೇಗ್ಲು ಮನೆ ತಾಯಕ್ಕವ್ರ ಮನೇಲಿ ಬೀಗ್ರೂಟ ಮಾಡಿದ್ರಲ್ಲಮ್ಮ, ಅನ್ನ ಉಳ್ದಿತ್ತಂತೆ, ಅದಕ್ಕೆ ಫೋನ್ ಮಾಡಿದ್ರು ತರಕ್ ಹೋಯ್ತಿದ್ದೀನಿ. ಅನ್ನ ತಗೋಬರಕ್ಕೆ ಇಲ್ಲಿಂದ ಅಲ್ಲಿ ಹೋಯ್ತಾರ. ಅವ್ರು ಏನು ಅನ್ನಕ್ಕಲ್ಲ, ಫೋನ್ ಮಾಡೋದಕ್ಕೆ ತಪ್ಪಲಿ ತಗೊಂಡು ಓಡ್ಬೋತವೇನಕ್ಕವ. ಏನು ಬೇಡ, ಸುಮ್ ಹೋಗು. ಮಟನ್ ಸಾರು ಉಳ್ದಿತ್ತಂತೆ. ಕುಡಿಲಿ ತಪ್ಪಲಿಯ ತಗೋಯ್ದ. ನಮ್ಮ ಮನೇಲಿ ಶುಗರು ಯಾರು ಅನ್ನ ತಿನ್ನಕ್ಕಲ್ಲ ಅಂದ್ಬಿಟ್ಟು ಇದ್ರಕ್ಕೆ ಸಾರು ಹಾಕ್ಸ್ಕಬಾ, ಇದಕ್ಕೆ ಪೀಸ್ ಹಾಕಿಸ್ಕೆ ಬಾ. ಗಾನು, ನಿಮ್ಮ ಅಪ್ಪಂಗೆ ನಳ್ಳಿ ಮುಳ್ಳು ಅಂದರೆ ಭಾರಿ ಇಷ್ಟ. 1-2 ಹಾಕ್ಸ್ಕೆ ಬರ. ಕೈ ಇಡಿ. ಯಾಕೆ? ತಗೋ, ಹೋಗಿ ನೀನೇ ಹಾಕ್ಸ್ಕೊ ಬಾ. ಬನ್ನಿ ಗೈಸ್, ಈಗ ಸಿಂಗ್ ಅಂತ ರೆಡಿ ಆಗ್ತಾನೆ. ನೀವು ನೋಡೋಣ ಎಷ್ಟು ಚೆನ್ನಾಗಿ ರೆಡಿ ಆಗ್ತಾನೆ ಅಂತ ನೋಡೋಣ. ಇವನಲ್ಲ ನೇಪಾಳಿ ಸೆಕ್ಯೂರಿಟಿ ಆದ. ಗಣೇಶ ಕೈ ಕೊಡಂತೆ. ನಾನ್ ನಿಂಗೋಸ್ಕರ ಬೇಡಿ ದಾರ ತಂದಿದ್ದೆ. ಇನ್ನು ನಿನ್ನ ಹತ್ರ ದೆವ್ವ ಆಗ್ಲಿ ಭೂತ ಆಗ್ಲಿ ಏನು ಬರಲ್ಲ. ಹುಚ್ಚ ನಿಂಗೆ? ಯಾಕೆ? ನಂಗೆ ನೀನು ಬಿಟ್ಟು ಇರೋಕ್ಕಾಗಲ್ಲ. ನಂಗೆ ನೀನ್ ಬೇಕು. ಅಕಸ್ಮಾತ್ ನನಗೆ ಏನಾದರೂ ಆದ್ರೆ ಅಚ್ಚಾ, ನೀನು ನಿನ್ನ ಲೈಫಲ್ಲಿ ಮುಂದುವರಿ. ಹಾಗೆಲ್ಲ ಮಾತಾಡಬೇಡಿ. ನಿಮ್ಗೇನು ಆಗಲ್ಲ. ಅಕಸ್ಮಾತ್ ನಿಮ್ಗೇನಾದರೂ ಆದರೆ ನಿಮ್ಮ ಜೊತೆ ನಾನು ಹಿಂದೆ ಬಂದ್ಬಿಡ್ತೀನಿ. ಸತ್ರು ಬಿಡಲ್ಲ ಗುರು. ಏನು ಯೋಚನೆ ಮಾಡ್ತಿದ್ದೀರಾ? ಇದೇ ತಾನೇ ನಿಮ್ಮ ಹೆಂಡತಿ ನಿಮಗೆ ಎಷ್ಟು ಪ್ರೀತಿ ಮಾಡ್ತಾಳೆ ಅಂತ. ಚ ಹೆಸರು ಮೇಲೆ ಅಣ್ಣ ಹೆಸರು ಕೊಡು. ನೀವು ಮಾಡತ್ತೆ ಹಾಕಿ ಸೋಡ್ತಿರ್ರಿ ಬೋಸಡಿಗೆ. ಕಳ್ಳ ಕತ್ತಿಂತವನೆ. ಊಟ ಮಸ್ತಿತ್ತಲ್ಲ? ಸೂಪರ್ ಆಗಿತ್ತು ಊಟ. ಮೇಡಮ್, ಬಿಲ್ ಮೇಡಮ್. ಸರ್, ಇಲ್ಲಿ ಕಾರ್ಡ್ ನಡೆಯುತ್ತಾ? ಹಾ ಮೇಡಮ್, ಇಲ್ಲೆಲ್ಲ ಕಾಡು ನಡೆಯುತ್ತೆ. ತಗೊಳ್ಳಿ, ಇದು ನನ್ನ ಮದುವೆ ಕಾರ್ಡು. ನಾನು ಇಲ್ಲಿ ಊಟ ಮಾಡಿದ್ದೀನಿ, ನೀವು ಅಲ್ಲಿ ಬಂದು ಊಟ ಮಾಡಿ. ತಗೊಳ್ಳಿ. ಮದುವೆಗೆ ಬಾರಪ್ಪ, ಮಿಸ್ ಮಾಡಬೇಡ. ಅಂಕಲ್ ಟೀ ಕುಡಿತೀರಾ, ಕಾಫಿ ಕುಡಿತೀರಾ? ನಿನ್ ರಿಸಲ್ಟ್ ಏನಾಯ್ತು? ಅಂಕಲ್ ಟೀ ಕುಡಿತೀರಾ, ಕಾಫಿ ಕುಡಿತೀರಾ? ಫಸ್ಟ್ ನಿನ್ ರಿಸಲ್ಟ್ ಹೇಳು. ಅಂಕಲ್ ಟೀ ಕುಡಿತೀರಾ, ಕಾಫಿ ಕುಡಿತೀರಾ? ನಿನ್ ರಿಸಲ್ಟ್ ಕುಡಿತೀನಿ. ಅಂಕಲ್ ಉಚ್ಚೆ ಕುಡಿತಾರಂತೆ. ಅಯ್ಯೋ ನಿಮ್ಮ ಅಯ್ಯೋ ನಿಮ್ಮ ನಿಮ್ಮ ಟೀ ಶರ್ಟ್ ಯಾಕೆ ಚೇತು ಬಾವಂಗೆ ಕೊಟ್ಟದ್ದು? ಯಾಕೆ ಏನಾಯ್ತೆ? ನೀವ್ ಅನ್ಕೊಂಡು ನಾನು ಅವರಿಂದ ಹೋದೆ. ಅವನಿಂದ ಹೋದ್ಯಾ? ಹೋಗಿ ಏನ್ ಮಾಡ್ದೆ? ನೀವ್ ಅನ್ಕೊಂಡು ಈ ಸೌಂಡ್ ಅಲ್ಲಿ ತಲೆಗೆ ಕೊಟ್ಟು ಬಿಟ್ಟೆ. ತಲೆ ಹೋಯ್ತು.
ಅಬ್ಬಾ ನಾನ್ ತಪ್ಪಿಸ್ಕೊಂಡೆ. ಅಲ್ಲ ಕಣೆಯ, ನಮ್ಮ ಮೈಸೂರು ಬೆಂಗಳೂರಲ್ಲಿ ಡ್ರಗ್ ಫ್ಯಾಕ್ಟರಿಗಳು ಇವೆ ಅಂತ ದೆಹಲಿ ಪೊಲೀಸರು, ಮುಂಬೈ ಪೊಲೀಸರು ಬೇರೆ ರಾಜ್ಯದಿಂದ ಬಂದು ಪತ್ತೆ ಮಾಡ್ತಾವ್ರೆ. ಹಾಗಿದ್ರೆ ನಮ್ ಗೃಹ ಇಲಾಖೆ ಏನ್ ಮಾಡ್ತಿದೆ ಪರಮೇಶ್ವರ್? ಗೊತ್ತಿಲ್ಲ ಸರ್. ನೋಡ್ಬೇಕು, ತುಂಬಾ ಹೆದರ್ತೀನಿ. ಇವರೇ ಅಂತಾರೆ ಮಾಡು ಇವ್ರಿಗೆ ಧೈರ್ಯ ಇಲ್ಲ, ಹೂ ಅಂತಾರೆ, ಬಟ್ ಅದು ಧೈರ್ಯ ಕೊಡೋದೇ ನಾನು ಮಾಡಿದ ಮೀನು. ಆಮೇಲೆ ಆಮೇಲೆ ಬೇರೆ 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 ಒಂದೇ ಒಂದು ಶಾರ್ಟ್ಗೆ ನಾನು ರೆಡಿ ಆಗಿರ್ತೀನಿ. ಚೆನ್ನಾಗಿದೆ ಚೆನ್ನಾಗಿದೆ. ಆಮೇಲೆ 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 ಇದೇ ತರ ಮಸಾಲೆ ತುಂಬಿಕೊಂಡು ಬಟ್ 100 ಶಾರ್ಟ್ 150 ಮಾಡ್ತಾ ಇದ್ದೀನಿ. ಸರಿಯಾಗಿರೋದ್ನೇ ಹಿಡಿದಿಗೆ ಬಿಡು. ಅವ್ರ ಯಜಮಾನ್ರು ಹೇಳಿದಾರೆ ಕರೆಕ್ಟ್ ಆಗಿ ಮಾಡಿ, ಚೆನ್ನಾಗಿ ಮಾಡಿ. ಹಂಗೆಲ್ಲ ಕಂಡವ್ರ ಹೆಂಡತಿನ ಜಾಸ್ತಿ ನೋಡ್ಬಾರ್ದು ಸರ್. ಮಾಡಿ ಮಾಡಿ ಸಾಕಾಗಿ ಲಾಸ್ಟ್ ಮಾಡೇ ಬಿಡ್ತಾರೆ ಸಿಂಟಲ್ಲಿ. ಅರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು, ದಿನ ಸಾಯಂಕಾಲ ಬೆಳಿಗ್ಗೆ ಎದ್ದು ಪೂಜೆ ಮಾಡ್ತೀನಿ. ನನ್ ಮಕ್ಕ ಅದಕ್ಕೆ ತುಂಬಾ ಸ್ವಲ್ಪ ಬೇಜಾರಲ್ಲಿ ಇರುತ್ತೆ. ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ಅಮ್ಮ ಫೋನ್ ಮಾಡಿದ್ಲು, ಒಂದೆರಡು ದಿನ ತವ್ರ ಮನೆಗೆ ಹೋಗ್ತೀನಿ. 2 ದಿನ ಬರ್ತೀನಿ, ಭಾಳ ದಿನ ಇರಲ್ಲ. ಅವ್ರ ಮನೆಗೆ ಹೋಗಿದ್ದು ಹೆಂಡ್ತಿ, ನೀರಾಗಿದ್ದು ಎಮ್ಮೆ, ಎರಡು ಲಗು ಬರಂಗಿಲ್ಲ. ನೋಡಿ, ಕನ್ನಡ ನಿಘಂಟಲ್ಲಿ ಕೆಲವು ಪದಗಳಿಗೆ ವಿಶೇಷವಾದ ಅರ್ಥ ಇದೆ. ನಮ್ಮ ಪದಗಳನ್ನ ಉಪಯೋಗಿಸೋದಕ್ಕೆ ಆಗೋದಿಲ್ಲ, ಯಾಕಂದ್ರೆ ಕೆಲವರು ಆ ಪದಗಳನ್ನ ಹಾಳು ಮಾಡಿ ಇಟ್ಬಿಟ್ಟಿದ್ದಾರೆ. ಹೌದು ಬ್ರೋ. ಇವಾಗ ಉದಾಹರಣೆಗೆ ಗಂಟೆ ಅಂತ ಇದೆ. ಗಂಟೆ ಅಂದ್ರೆ ಏನು? ದೇವಸ್ಥಾನದಲ್ಲಿ ಯೂಸ್ ಮಾಡೋ ಗಂಟೆ. ಇಲ್ಲಾಂದ್ರೆ ಸಮಯ ನೋಡೋ ಗಂಟೆ. ಇವಾಗ ಟೈಮ್ ಎಷ್ಟು? 4 ಗಂಟೆ, ಆಮೇಲೆ 5 ಗಂಟೆ. ಹೌದು. ಇದಾದ್ಮೇಲೆ ಫಿಗರ್ ಅಂತ. ಫಿಗರ್ ಅಂದ್ರೆ ಏನಪ್ಪಾ? ಒಂದು ಚಿತ್ರಪಟ. ಇಲ್ಲ, ಅದು ನಾರ್ಮಲ್ ಮ್ಯಾಥ್ಸ್ ಅಲ್ಲಿ ಯೂಸ್ ಮಾಡ್ತಾರಲ್ಲ ಡ್ರಾಯಿಂಗ್ಸ್, ಅದಕ್ಕೆ ಫಿಗರ್ ಅಂತ ಕರೀತಾರಪ್ಪ. ಡೈಮೆನ್ಷನ್. ನೆಕ್ಸ್ಟ್ ಸಾಮಾನು. ಸಾಮಾನ್ ಅಂದ್ರೆ ಏನು ಬ್ರೋ? ನಾರ್ಮಲ್ ಆಗಿ ದಿನಸಿ ಸಾಮಾನು, ಇಲ್ಲ ಪಾತ್ರೆ ಸಾಮಾನು, ನಾವು ಮನೆಗೆ ತರುವಂತ ಯಾವ್ದೋ ಒಂದು ಸಾಮಾನು, ಅದನ್ನ ಸಾಮಾನು ಅಂತ ಕರೀತಾರೆ. ಅಷ್ಟೇ ಯಾಕಪ್ಪ. ಈಗ ಬಾಳೆಹಣ್ಣು. ಬಾಳೆಹಣ್ಣು ಅಂದ್ರೆ ಏನು? ಒಂದು ಹಣ್ಣು. ಸಿಪ್ಪೆನ ಬಿಡಿಸ್ಕೋತೀವಿ, ತಿಂತೀವಿ, ಒಂದು ಹಣ್ಣು. ಅದನ್ನು ನಾವು ಮಾತಾಡುವಾಗಿಲ್ಲ ಹೊರಗಡೆ, ಹಂಗಾಗ್ಬಿಟ್ಟಿದೆ ಇವಾಗ. ನೆಕ್ಸ್ಟ್ ಡವ್. ಡವ್ ಅಂದ್ರೆ ಏನು? ಪಾರಿವಾಳ. ಹಾರ್ಕೊಂಡು ಹೋಗುತ್ತಲ್ಲ, ಅದು ಪಾರಿವಾಳ, ಅದನ್ನ ಡವ್ ಅಂತ ಕರೀತಾರಪ್ಪ. ಇವಾಗ ಸೋಪ್ ಬಂದಿದೆ, ಹೊಸದಾಗಿ ಒಂದು ಸೋಪ್ ಬಂದಿದೆ, ಡವ್ ಸೋಪ್. ಡವ್ ಅಂತ ಕರೀತೀವಿ. ಆಮೇಲೆ ಕುಂಬಳಕಾಯಿ. ಕುಂಬಳಕಾಯಿ ಅಂದ್ರೆ ಏನು? ಅದು ಒಂದು ತರಕಾರಿ. ಪಲ್ಯಕ್ ಯೂಸ್ ಮಾಡ್ತೀವಿ, ಇಲ್ಲ ಅಂದ್ರೆ ಹಲ್ವಾ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಖಾರ ಇಲ್ಲ ಸ್ವೀಟ್ ಅಷ್ಟೇ. ಇವ್ರು ಅದಕ್ಕೂ ಏನೇನೋ ಮಾಡಿ ಇಟ್ಟಿದ್ದಾರೆ. ನೋಡಿ, ಇಂಥ ಪದಗಳನ್ನು ನಾವು ಉಪಯೋಗಿಸೋದಕ್ಕೆ ಆಗ್ತಾ ಇಲ್ಲ. ನಾಳೆಯಿಂದ ಬ್ರೋ ಅದೇನಾದ್ರು ಹಾಕೊಂಡ್ಲಿ ನಾವು ಈ ಗಂಟೆನ, ಸಾಮಾನ, ಫಿಗರ್, ಕುಂಬಳಕಾಯಿ ಇವೆಲ್ಲ ಸರ್ವೇ ಸಾಮಾನ್ಯವಾಗಿ ಉಪಯೋಗಿಸ್ಕೊಳ್ಳೋಣ, ನಾರ್ಮಲ್ ಆಗಿ ಯೂಸ್ ಮಾಡೋಣ ಅಷ್ಟೇ. ಯಾರು ಏನಾದ್ರು ಅನ್ಕೊಳ್ಳಿ. ಕನ್ನಡ ಪದಗಳಪ್ಪ ಇವು. ಯಾರಾದ್ರೂ ಬೇರೆ ಬೇರೆ ಅರ್ಥಗಳು ಕೊಟ್ಬಿಟ್ರೆ ನಾವೇನ್ ಬಿಡಕ್ಕಾಗುತ್ತೆ? ಇನ್ನು ಈ ತರದ್ದು ಬೇಜಾನ್ ಪದಗಳಿದಾವೆ. ನೋಡೋಣ ಕಮೆಂಟ್ಸ್ ಅಲ್ಲಿ ಏನೇನ್ ಮಾಡ್ತಾರೋ. ಸುರಿಮಳೆನೆ ಬರ್ತವೆ ಕನ್ನಡ ಪದ. ಆ ಒಂದು ಈ ಮಾಡುವಂತ ಕಮೆಂಟ್ಸ್ ಇಟ್ಕೊಂಡು ಇನ್ನೊಂದು ವಿಡಿಯೋ ಮಾಡೋಣ ಆ ಪದಗಳ ಮೇಲೆ. ನೋಡೋಣ ಯಾವ ಪದ ಬರುತ್ತೋ. ಅಂಗಡಿ ಹತ್ರ ಇದ್ದೀನಿ, ಏನ್ ಬೇಕು ಹೇಳೆ? 1 ಮೂಟೆ ಅಕ್ಕಿ, 5 ಲೀಟರ್ ಅಡಿಗೆ ಎಣ್ಣೆ, 5 ಲೀಟರ್ ಎಣ್ಣೆ, 2 kg ಸಕ್ಕರೆ, 2 kg ಸಕ್ಕರೆ, 2 kg ಬೇಳೆ, 2 kg ಬೇಳೆಕಾಳು, ಅರ್ಧ kg ಒಣಮೆಣಸಿನಕಾಯಿ, 1 kg ಸಾವಿಗೆ, 2 kg ಗೋಧಿ ಹಿಟ್ಟು, 1 kg ಸಾವಿಗೆ, 2 kg ಗೋಧಿ ಹಿಟ್ಟು. ಸರಿ, ಇವೆಲ್ಲ ಮಾರ್ಕೆಟ್ ಅಲ್ಲೇ ತಗೊಂಡೈತಲ್ಲ, ಇಲ್ಲೇನ್ ಬೇಕು ಹೇಳು? ಕಡಿಪಟ್ನ ಮರ್ತ್ಬಿಟ್ಟೆ, ತಕಬರ್ರಿ. ಸರಿ ಆಯ್ತು. ಸರ್, 1 ಕಡ್ಡಿಪಟ್ನ ಕೊಡಿ.
你别笑。